ನಮಸ್ತೆ ಎವ್ರಿವನ್, ಇಟ್ಸ್ ಮೀ ಆಯುಷ್ ಶೆಟ್ಟಿ ಫ್ರಮ್ ಟೀಮ್ ನಿಷ್ಕಾಮ ಕಾಸ್. ಇವತ್ತು ನಾವು ಮಿಷನ್ 4 ಎಕ್ಸಿಕ್ಯೂಟ್ ಮಾಡಕ್ ಹೊಂಟಿವಿ. ಮಿಷನ್ 4 ಎದ್ರ ಬೇಸ್ ಮೇಲೆ ಅಂತಂದ್ರೆ ವುಮೆನ್ ಸೇಫ್ಟಿ. ಈಗಿಂದ್ರೊಳಗ ವುಮೆನ್ ಸೇಫ್ಟಿ ಅಂತ ಹೇಳಿ ಬಹಳ ಹೆಸರು ಕೇಳ್ಪಡತ್ತೀವಿ. ಅದ್ರ ಸಂಬಂಧ ನಮ್ ಟೀಮ್ ಇವತ್ತ ಮಿಷನ್ 4 ಮಾಡೈತಿ. ಅದ್ರ ಹೆಸರು ಏನಂತಂದ್ರೆ ನಿರ್ಭಯ್ ಅಂತ ಹೇಳಿ. ಎಲ್ಲರಿಗೂ ಗೊತ್ತಿರ್ಬೋದು ನಿರ್ಭಯ ಅಂದ್ರೆ ಏನಂತ ಹೇಳಿ, ಫಿಯರ್ಲೆಸ್ ಅಂತ ಹೇಳಿ. ಒಳಗಿನ ಫಿಯರ್ ತೆಗಿಯೋಣ, ಫಿಯರ್ಲೆಸ್ ಆಗೋಣ. ಅದ್ರ ಬಗ್ಗೆ ಇನ್ನೂ ಡೀಟೇಲ್ ಆಗಿ ನನ್ನ ಫ್ರೆಂಡ್ಸ್ ಹೇಳ್ತಾರೆ, ಕೇಳ್ಬರ್ರಿ. ದಿಸ್ ಇಸ್ ಆಕಾಶ್. ಸೊ ಇವತ್ತು ನಾನು ರೇಪ್ ಕೇಸ್ ಮೇಲೆ ಮಾತಾಡ್ತಿದ್ದೀನಿ. ಆಸ್ ಪರ್ ಸ್ಟಾಟ್ ಇಂಡಿಯಾದೊಳಗಡೆ 3,05,000 ಹರಾಸ್ಮೆಂಟ್ ಕೇಸಸ್ ಆಗಿದಾವೆ. ಅದರೊಳಗೆ 32,000 ರೇಪ್ ಕೇಸಸ್ ಆಗಿದಾವೆ. 10% ಬಿಲೋ 18 ಏಜ್ ಇದ್ದವರು ರೇಪ್ ಕೇಸಸ್ ಒಳಗೊಂಡಿದ್ದಾರೆ. ಸೊ ಕರ್ನಾಟಕ, ಆಮೇಲೆ UP, ಬಿಹಾರ್, ಛತ್ತೀಸ್ಗಢ ಈ ರಾಜ್ಯಗಳಲ್ಲಿ ತುಂಬಾ ರೇಪ್ ಕೇಸಸ್ ಕಂಡುಪಟ್ಟಿದೆ. ಸೊ ಇದಿಷ್ಟೆಲ್ಲ ಆದ್ರೂ ವಿಕ್ಟಿಮ್ಸ್ ಹ್ಯಾರಾಸ್ಮೆಂಟ್ ಒಳಗೊಂಡಿದ್ದವರು ಅವ್ರು ಸ್ಟ್ಯಾಂಡ್ ತಗೊಂತಾ ಇಲ್ಲ. ಅವ್ರ ಇಮೇಜಿಗೋಸ್ಕರ ಆಗ್ಲಿ, ಸೊಸೈಟಿದವ್ರು ನಮ್ಗೆ ಹೇಗೆ ನೋಡ್ತಾರೆ, ನಮ್ಮ ಇನ್ಮೇಲಿಂದ ಹೇಗೆ ತಗೊಳ್ತಾರೆ ಅನ್ನೋ ಹೆದರಿಕೆಯಿಂದ ಅವ್ರು ಬ್ಯಾಕ್ ಸ್ಟೆಪ್ ತಗೊಂತಿದ್ದಾರೆ. ಸೊ ಇದಕ್ಕೆಲ್ಲ ಸೊಲ್ಯೂಷನ್ ಏನಂದ್ರೆ ಅವ್ರ ಸಂಬಂಧ ಸ್ಟ್ಯಾಂಡ್ ತಗೋಬೇಕು, ಅವ್ರ ಸಂಬಂಧ ನಿಂದಿರ್ಬೇಕು. ಅವ್ರು ಹೆದರದ್ ಬಿಟ್ರೆ ಅವ್ರು ಪಬ್ಲಿಕ್ ಅಲ್ಲಿ ಬಂದು ಹೇಳ್ಕೋಬೇಕು. ಅವ್ರು ಪೊಲೀಸ್ ಸಿಬ್ಬಂದಿಗಳಲ್ಲಾಗ್ಲಿ, ಅವ್ರ ಫ್ಯಾಮಿಲಿ ಕಡೆಯಲ್ಲಾಗ್ಲಿ ಹೇಳ್ಕೋಬೇಕು. ಅಂದ್ರೆ ಅವ್ರು ಮುಂದಿನವ್ರು ಏನಾದ್ರೂ ಮಾಡ್ಬೋದು. ಸೊ ಲೆಟ್ಸ್ ಆಲ್ ಗೆಟ್ ಟುಗೆದರ್ ಅಂಡ್ ಈ ರೇಪ್ ಅನ್ನೋದನ್ನ ಇಡೀ ದೇಶದಿಂದ, ಇಡೀ ಜಗತ್ತಿನಿಂದ ಹೊರಗೋಗ್ತಾರೆ. ನಮ್ಮ ಟೀಮ್ ಅಷ್ಟೇ ಅಲ್ಲ, ನೀವು ಯಾರ್ಯಾರು ವಿಡಿಯೋ ನೋಡ್ತಿದ್ದಾರಲ್ಲ ನೀವು ಎಲ್ಲ ಕೂಡಿ ಇದ್ರ ಸಂಬಂಧ ಸ್ಟ್ಯಾಂಡ್ ತಗೊಳ್ಳಿ. ಅಂಡ್ ನಾವು ಭಾರತ ಅಂದ್ರೆ ಭಾರತ ಮಾತೆ ಅಂತೀವಿ, ನಾವು ಅದನ್ನ ಆ ಹೆಸರಿಂದ ರಿಪ್ರೆಸೆಂಟ್ ಮಾಡ್ತೀವಿ. ಸೊ ಅದನ್ನ ಕೆಡ್ಸೋದು ಬೇಡ. ಅಂಡ್ ನಮ್ಮ ಕರ್ನಾಟಕದ ಮ್ಯಾಟರ್ ಬಂದ್ರೆ ನಮ್ ಧ್ವಜದ ಬಣ್ಣನೇ ಅರಿಶಿನ ಮತ್ತು ಕುಂಕುಮದಿಂದ ರಿಪ್ರೆಸೆಂಟ್ ಮಾಡ್ತೀವಿ. ಸೊ ಕರ್ನಾಟಕದ ಮೇನ್ ಸ್ವತ್ತು ಅದನ್ನು ಕೆಡ್ಸ್ಕೊಳ್ಳೋದು ಬೇಡ. ನಾನಿವತ್ತು ಸೋಷಿಯಲ್ ಮೀಡಿಯಾ ಬಗ್ಗೆ ಮಾತಾಡ್ತೀನಿ. ಸೋಷಿಯಲ್ ಮೀಡಿಯಾ ಅಂದ್ರೆ ನಮಗೆಲ್ಲ ಮೇನ್ಲಿ ನೆನಪಾಗೋದು ಇನ್ಸ್ಟಾಗ್ರಾಮ್. ಅದರಿಂದ ಆಗೋ ಅಡ್ವಾಂಟೇಜಸ್ ಅಂದ್ರೆ ಎಲ್ಲರಿಗೂ ಗೊತ್ತಿದೆ. ಸೊ ನಾನು ಡಿಸ್ಅಡ್ವಾಂಟೇಜ್ ಬಗ್ಗೆ ಮಾತಾಡ್ತೀನಿ. ಈ ಡಿಸ್ಅಡ್ವಾಂಟೇಜ್ ಅನ್ನೋ ವರ್ಡ್ ಬರೋದೇ ನಮ್ಮ ಸೊ ಇದರಿಂದಾನೇ ನಮ್ಮ ಪಿಕ್ಸ್ ಆಗಲಿ, ಪರ್ಸನಲ್ ಇನ್ಫಾರ್ಮೇಷನ್ ಆಗಲಿ ಮಿಸ್ಯೂಸ್ ಆಗೋದು. ಅದಕ್ಕೆ ನಮ್ಮ ಅಕೌಂಟ್ನ ಪ್ರೈವೇಟ್ ಇಟ್ಕೊಳ್ಳೋಣ. ನಮ್ಗೆ ಯಾರು ಬೇಕು ಅಥವಾ ನಮಗೆ ಪರಿಚಯ ಇರೋರನ್ನ ಮಾತ್ರ ನಮ್ಮ ಅಕೌಂಟಲ್ಲಿ ಇಟ್ಕೊಳ್ಳೋಣ. ನಿಮ್ಮ ಅಕೌಂಟ್ನ ಪ್ರೈವೇಟ್ ಆರ್ ಪಬ್ಲಿಕ್ ಇಟ್ಕೊಳ್ಳೋದು ಇಟ್ಸ್ ಕಂಪ್ಲೀಟ್ಲಿ ನಿಮ್ಮ ಡಿಸಿಷನ್. ಬಟ್ ಸ್ಟಿಲ್ ಪಬ್ಲಿಕ್ ಅಕೌಂಟಿಂದ ಆಗೋ ಮಿಸ್ಯೂಸ್ ಬಗ್ಗೆ ನಾನು ಹೇಳ್ತೀನಿ. ಎಷ್ಟು ಜನ ಹುಡುಗಿ ಪಿಕ್ಸ್ ಇಟ್ಕೊಂಡು ವರ್ಗಾಯಿಟಿ ತೋರಿಸ್ತಿದ್ದಾರೆ, ಡೀಪ್ ಫೇಕ್ AI ಯೂಸ್ ಮಾಡಿ ಇನ್ನೆಷ್ಟು ಜನರ ನೇಮ್ ಫೇಕ್ ಮಾಡ್ತಾರೆ. ಸೊ ನಿಮ್ಮ ಒಂದು ಸೆಟ್ಟಿಂಗ್ಸ್ನಲ್ಲಿ ಕ್ಯಾಮರಾ, ಮೈಕ್ರೋಫೋನ್, ಸ್ಟೋರೇಜ್ನ ಆಫ್ ಮಾಡಿ ನಿಮ್ಮ ಸೇಫ್ಟಿ ನಡೆಸಿ. ಇವತ್ತು ನಾವು ಏನು ಮಾತಾಡ್ಕೊಂಡಿದ್ದೀವಿ ಅಂದರೆ ಆಕ್ಸಿಡೆಂಟ್. ಅದು ಒಂದು ಇಂಪಾರ್ಟೆಂಟ್ ಮಹತ್ವವಾದ ಕ್ರೈಮ್. ಯಾಕಂದ್ರೆ ಬೇರೆ ರೇಪ್ ಕೇಸ್ ಆಗಲಿ ಎಲ್ಲದ್ರ ಬಗ್ಗೆ ನಾವು ಭಾಳ ಗಮನ ವಹಿಸಿ ಅದ್ರ ಬಗ್ಗೆ ಪ್ರೊಟೆಕ್ಟ್ ಮಾಡ್ತೀವಿ, ಅದಕ್ಕೆ ಜಸ್ಟಿಸ್ ಬೇಕಂತೇಳಿ. ಬಟ್ ಅದೇ ನಾವು ಕ್ರೈಮ್ ಏನಂದರೆ ಇದು ಆದಾಗ ಆಕ್ಸಿಡೆಂಟ್ ಆದಾಗ ಯಾರು ಎಷ್ಟು ಮುಂದೆ ಬರೋಂಗಿಲ್ಲ. ಸೊ ಅದಕ್ಕೂ ನಾವು ಮುಂದೆ ಬರ್ಬೇಕು. ಆಸ್ ಎ ಇಂಡಿವಿಜುವಲ್ ಸಿಟಿಸನ್ ಅವ್ರಿಗೆ ಏನು ವಿಕ್ಟಮ್ಸ್ ಇರ್ತಾರಲ್ಲ ಅವ್ರಿಗೆ ಸೆಲ್ಫ್ ಕಾನ್ಫಿಡೆನ್ಸ್ ಹೊಂದಬೇಕು. ಯಾಕಂದ್ರೆ ಸೊಸೈಟಿ ಒಳಗೆ ಹೆಂಗಾಗ್ತದೆ ಅಂದ್ರೆ ಅವ್ರು ಆಕ್ಸಿಡೆಂಟ್ ಹಾಕಿ ಅವ್ರು ಕೇಳಬೇಕು, ಇಷ್ಟು ಕೀಳಾಗಿ ನೋಡ್ತಾರೆ, ವಾಪಸ್ ಬರೋದು ಸೊಸೈಟಿ ಒಳಗೆ ಮುಖ ತೋರ್ಸಕ್ಕೂ ಭಾಳ ವಿಚಾರ ಮಾಡ್ತಾರೆ. ಬಟ್ ಅದು ಆಗಬಾರ್ದು. ಅವ್ರು ಸೆಲ್ಫ್ ಕಾನ್ಫಿಡೆನ್ಸ್ ಹೊಂದಬೇಕು. ಅವ್ರ ಆಟ ಏನೈತಿ, ಅವ್ರ ಆಟ ಅವ್ರ ಫೀಲ್ಡ್ ಒಳಗೆ ಅವ್ರು ಮುಂದೆ ತರಬೇಕು. ಅಷ್ಟು ಅವ್ರಿಗೆ ಮುಂದೆ ತಂದು ಅವ್ರಿಗೆ ಏನು ಗುರಿ ಇರ್ತದಲ್ಲ ಆ ಗುರಿ ಏನು ಸಾಧಿಸಕ್ಕೂ ನಾವು ಹೆಲ್ಪ್ ಮಾಡ್ತಾರೆ ಅನಿಸ್ತೈತಿ. ಅವರು ಆ ಗುರಿ ಸಾಧಿಸ್ತಾರೆ. ಸೊಸೈಟಿ ಪ್ರತಿಯೊಂದು ಇಂಡಿವಿಜುವಲ್ ಆಗಿ ಓಕೆ ಅವ್ರ ಸೊಸೈಟಿನ ಹೆಲ್ಪ್ ಮಾಡಕ್ಕೆ ಅದಾರಪ್ಪ ಅಂತ ಅನಿಸ್ತೈತೆ ಅವ್ರಿಗೆ. ಇನ್ನೊಂದ್ಸಾರಿ ನಾವು ಪ್ರಾಬ್ಲಮ್ ತಿಳ್ಕೊಂಡು ಸೊಲ್ಯೂಷನ್ಗೆ ಫಸ್ಟ್ ಪ್ರಿಫರೆನ್ಸ್ ಕೊಡ್ತೀವಿ. ವಿಮೆನ್ ಸೇಫ್ಟಿ ಹಾಗೂ ಇತರ ಪ್ರಕರಣಗಳನ್ನು ನಿಲ್ಸಕ್ಕೆ ನಾವೇನು ಮಾಡಬೇಕು? ಐ ಆಮ್ ಶ್ರದ್ಧಾ ಫ್ರಮ್ ಟೀಮ್ ನಿಷ್ಕಾಮಕಾಸ್. ನಾನು ನಿಮಗೆ ಒಂದಿಷ್ಟು ಸೊಲ್ಯೂಷನ್ಸ್ಗಳನ್ನು ಹೇಳ್ತೀನಿ. ಫಸ್ಟ್ ಟು ಬಿಗಿನ್ ವಿತ್ ಎಜುಕೇಷನ್ ಆ್ಯಂಡ್ ಅವೇರ್ನೆಸ್. ನಾವು ಸ್ಟೂಡೆಂಟ್ಸಿಗೆ ಎಜುಕೇಟ್ ಮಾಡಬೇಕು ಹಾಗೂ ಅವ್ರ ನಡುವೆ ಒಂದು ಅವೇರ್ನೆಸ್ ಹುಟ್ಟಿಸ್ಬೇಕು. ಈಗ ನಡೀತಿರೋ ಕ್ರೈಮ್ಸ್ ಆಗಿರ್ಬೋದು, ಕರೆಂಟ್ ಅಫೇರ್ಸ್ ಬಗ್ಗೆ ಆಗಿರ್ಬೋದು, ನಾವು ಡಿಸ್ಕಸ್ ಮಾಡಿ ಅವರಲ್ಲಿ ಒಂದು ಅವೇರ್ನೆಸ್ ಹುಟ್ಟಿಸ್ಬೇಕು. ಸೆಲ್ಫ್ ಡಿಫೆನ್ಸ್. ಪೇರೆಂಟ್ಸ್ ತಮ್ಮ ಮಕ್ಕಳಿಗೆ ಸೆಲ್ಫ್ ಡಿಫೆನ್ಸ್ ಟ್ರಿಕ್ಸ್ ಹೇಳ್ಕೊಡ್ಬೇಕು. ಆಮೇಲೆ ಪ್ಯಾನಿಕ್, ಯಾವುದೇ ಸಿಚುವೇಶನ್ ಅಲ್ಲಿ ಪ್ಯಾನಿಕ್ ಆಗಬಾರ್ದು. ನಾವು ಅನ್ಸೇಫ್ ಫೀಲ್ ಮಾಡ್ತಿದ್ದೀವಿ ಅಂದ್ರೆ ಪ್ಯಾನಿಕ್ ಆಗದೇನೆ ನಾವು ಅಲ್ಲಿ ಹೇಗೆ ನಡ್ಕೋಬೇಕು ಅನ್ನೋದನ್ನ ಸಹ ಪೇರೆಂಟ್ಸ್ ನಮ್ಮ ಮಕ್ಕಳಿಗೆ ಹೇಳಬೇಕು. ಆ್ಯಂಡ್ ಸಾಕಷ್ಟು ಗ್ಯಾಜೆಟ್ಸ್ ಸಹ ಇದೆ, ಸೆಲ್ಫ್ ಡಿಫೆನ್ಸ್ ಗ್ಯಾಜೆಟ್ಸ್ಗಳಾಗಿರ್ಬೋದು. ಸೊ ಇದೆಲ್ಲ ಕೊಟ್ಬಿಟ್ಟು ಮಕ್ಕಳಿಗೆ ಪೇರೆಂಟ್ಸ್ ಹೆಲ್ಪ್ ಮಾಡಬೇಕು. ಸಪೋರ್ಟಿಂಗ್ ಆರ್ಗನೈಸೇಷನ್ಸ್, ಎಸ್ಪೆಷಲಿ ವಿಮೆನ್ ವೆಲ್ಫೇರ್ ಆರ್ಗನೈಸೇಷನ್ಸ್. ವಿಮೆನ್ ವೆಲ್ಫೇರ್ ಆರ್ಗನೈಸೇಷನ್ಸ್ಗೆ ನಾವು ಸಪೋರ್ಟ್ ಮಾಡಿದ್ರೆ ನಾವು ಒಂದು ಬೆಟರ್ ಸೊಸೈಟಿನ ಕ್ರಿಯೇಟ್ ಮಾಡ್ಬೋದು. ರಿಪೋರ್ಟಿಂಗ್ ಕ್ರೈಮ್ಗಳು ಸಾಕಷ್ಟು ನಡೀತಿದೆ. ನಾವು ಅದರ ಮೇಲೆ ಫೋಕಸ್ಸೇ ಮಾಡಲ್ಲ. ನಾವು ರಿಪೋರ್ಟ್ ಮಾಡಬೇಕು, ಕ್ರೈಮ್ ಆಗಿದೆ ಅಂದ್ಮೇಲೆ ರಿಪೋರ್ಟ್ ಮಾಡಬೇಕು ಅನ್ನೋದು ಯಾರು ತಾವು ಖುದ್ದಾಗಿ ಮಾಡಂಗಿಲ್ಲ. ಸೊ ನಾವು ಕ್ರೈಮ್ ರಿಪೋರ್ಟ್ ಮಾಡಿದ್ರೆ ವಿಕ್ಟಿಮಿಗೆ ಜಸ್ಟಿಸ್ ಸಿಗುತ್ತೆ ಹಾಗೂ ಕ್ರಿಮಿನಲ್ಗೆ ಪನಿಷ್ಮೆಂಟ್ ಸಿಗುತ್ತೆ. ಸೊ ದ್ಯಾಟ್ ನಾವು ಬೆಟರ್ ವರ್ಲ್ಡ್ನ ಕ್ರಿಯೇಟ್ ಮಾಡ್ಬೋದು ಹೆಣ್ಮಕ್ಳಿಗೋಸ್ಕರ.
ಈ ತರ ಸೊಲ್ಯೂಷನ್ಗಳು ಸಾಕಷ್ಟು ವಿಡಿಯೋ ಇರುತ್ತೆ, ಎಲ್ಲ ನಡೀತಿರುತ್ತೆ. ಅದನ್ನ ನೋಡಿ ಸುಮ್ಮನೆ ಇರೋದಲ್ಲದೆ ನಾವು ಅದನ್ನ ನಮ್ಮ ಲೈಫಲ್ಲಿ ಅಳವಡಿಸ್ಕೊಂಡು ಎಲ್ಲೋ ಕ್ರೈಮ್ ನಡೀತಿದ್ರೆ ಅದಕ್ಕೆ ಒಂದು ಸ್ಟ್ಯಾಂಡ್ ತಗೊಂಡು ವಾಯ್ಸ್ ರೇಸ್ ಮಾಡಿದ್ರೆ ವಿ ಕ್ಯಾನ್ ಕ್ರಿಯೇಟ್ ಅ ಬೆಟರ್ ವರ್ಲ್ಡ್ ಫಾರ್ ಆರ್ ಸಿಸ್ಟರ್ಸ್, ಮದರ್ಸ್, ಡಾಟರ್ಸ್ ಆ್ಯಂಡ್ ಆರ್ ವೈಫ್ಸ್ ಟು. ಹೆಲ್ಪ್ಲೈನ್ ನಂಬರ್ ಬಗ್ಗೆ ಇನ್ಫಾರ್ಮೇಷನ್ಸ್ ಕೊಡ್ತೀನಿ. 1091 ವುಮೆನ್ ಸಫರಿಂಗ್ ಫ್ರಮ್ ಡೊಮೆಸ್ಟಿಕ್ ವೈಲೆನ್ಸ್, 1090 if a woman is harassed, 181 women helpline number for 24 hours, 112 emergency response support system, 101 contact the police if it's not an emergency, 100 contact the police if it's an emergency.